ಮೋದಿ ಅತಿ ದೊಡ್ಡ ಆರ್ಥಿಕ ಶಪಥ. ಜಪಾನ್ ಜರ್ಮನಿಯೇ ಟಾರ್ಗೆಟ್, ಏಷ್ಯಾ ಆಯ್ತು, ಇದೀಗ ವಿಶ್ವವೇ ಟಾರ್ಗೆಟ್. ಸ್ನೇಹಿತರೆ, ಸದ್ಯ ಎಲ್ಲೆಡೆ ಚರ್ಚೆ ಆಗ್ತಿರುವಂತಹ ಪ್ರಮುಖ ವಿಚಾರಗಳಲ್ಲಿ ನಮ್ಮ ಭಾರತದ ಆರ್ಥಿಕತೆ ಅತಿ ದೊಡ್ಡ ಚರ್ಚೆಯ ವಿಷಯವಾಗಿದೆ. ಅದರಲ್ಲಿಯೂ ಕೂಡ ಜಪಾನ್ ಜರ್ಮನಿಯನ್ನು ಬೀಟ್ ಮಾಡಿ ಅದರ ಸ್ಥಾನವನ್ನು ಪಡೆದುಕೊಳ್ಳುವಂತಹ ಕೆಲಸವನ್ನು ಭಾರತ ಮಾಡುತ್ತೆ ಎನ್ನುವಂತಹ ವಿಚಾರ ಈಗ ಎಲ್ಲೆಡೆ ಚರ್ಚೆ ಆಗ್ತಿದೆ. ಇದರ ನಡುವೆ ಮೋದಿಯವರು ಒಂದು ಶಪಥವನ್ನು ಮಾಡಿದ್ದಾರೆ. ಅದು ಅತಿ ದೊಡ್ಡ ಆರ್ಥಿಕ ಶಪಥವಾಗಿದೆ. ಹಾಗಾದರೆ ಮೋದಿಯವರು ಮಾಡಿದ ಆರ್ಥಿಕ ಶಪಥ ಏನು? ವಿಶ್ವದ ಅತಿ ದೊಡ್ಡ ಆರ್ಥಿಕತೆಯಾಗಿ ಭಾರತ ಬದಲಾಗೋದು ಹೇಗೆ? ಅದೆಲ್ಲವನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನ ನಾವು ಮಾಡ್ತೀವಿ. ಎಸ್ ಸ್ನೇಹಿತರೆ, ಭಾರತ ದಿನೇ ದಿನೇ ಬೆಳೆಯುತ್ತಿದೆ. ಬಹುತೇಕ ಕ್ಷೇತ್ರಗಳಲ್ಲಿ ಇಂದು ವಿಶ್ವದ ಬಲಿಷ್ಠ ರಾಷ್ಟ್ರಗಳನ್ನು ಸೈಡಿಗೆ ತಳ್ಳಿ ತಾನೇ ಮೊದಲನೇ ಸ್ಥಾನದಲ್ಲಿ ನಿಲ್ಲಲು ಮುಂದಾಗ್ತಿದೆ. ಈಗಿರುವಾಗಲೇ ಭಾರತ ಕ್ಷಿಪ್ರ ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸಿದೆ. ದೇಶದ ಆರ್ಥಿಕತೆಯು 2023ರಲ್ಲಿ ಉತ್ತಮ ಬೆಳವಣಿಗೆಯನ್ನು ಸಾಧಿಸಿದೆ. ಭಾರತದ GDP ಮಾರ್ಚ್ 2024ರ ಕೊನೆಗೊಳ್ಳುವ ವರ್ಷದಲ್ಲಿ, ಅಂದರೆ ಹಣಕಾಸಿನ ವರ್ಷದಲ್ಲಿ 6.3ರಷ್ಟು ಬೆಳವಣಿಗೆ ಸಾಧಿಸಿದ್ದು ದೊಡ್ಡ ನಿರೀಕ್ಷೆಯನ್ನೇ ಹುಟ್ಟಿಸಿದೆ. ಆ ಮೂಲಕ ಪ್ರಸ್ತುತ ಹಣಕಾಸು ವರ್ಷದಲ್ಲಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ದೇಶವಾಗಿ ಭಾರತ ಹೊರಹೊಮ್ಮಿದೆ. ಇಂತಹ ಸಂದರ್ಭದಲ್ಲಿ ಇದೀಗ ಮೋದಿಯವರು ಮತ್ತೊಂದು ಶಪಥ ಮಾಡಿದ್ದಾರೆ. ಅದು ಕೂಡ ಅಂತಿಂತ ಶಪಥವಲ್ಲ. ಅದೇನಪ್ಪ ಅಂದರೆ ಅದುವೇ ಭಾರತವನ್ನು 3ನೇ ಆರ್ಥಿಕ ಶಕ್ತಿಯಾಗಿ ಬೆಳೆಸಿ ನಿಲ್ಲಿಸುವಂತಹ ಶಪಥ. ಹೌದು ಸ್ನೇಹಿತರೆ, ನಿಮಗೆ ಅನಿಸ್ಬೋದು ಇದು ಸಾಧ್ಯನಾ ಅಂತ. ಖಂಡಿತ ಇದು ಸಾಧ್ಯ. ಯಾಕಂದರೆ ಆರ್ಥಿಕ ತಜ್ಞರು ಇಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅದೆಲ್ಲವನ್ನ ಇದೀಗ ನೋಡೋಣ ಬನ್ನಿ. ಎಸ್ ಸ್ನೇಹಿತರೆ, ಪ್ರಸ್ತುತ ಏಷ್ಯಾದ 3ನೇ ಅತಿ ದೊಡ್ಡ ಆರ್ಥಿಕತೆಯಾದ ಭಾರತ 7.8ರ ಬೆಳವಣಿಗೆಯನ್ನು ಕಂಡಿದೆ. 2023ರ ಉಳಿದ ಅವಧಿಯಲ್ಲಿ ಮತ್ತು 2024ರ ನಿರಂತರವಾದ ಪ್ರಗತಿಯನ್ನು ಕಂಡಿದೆ. ದೇಶೀಯ ಬೇಡಿಕೆಯು ಹೆಚ್ಚಳವಾಗಿರುವುದು ಇದಕ್ಕೆ ಪ್ರಮುಖ ಕಾರಣ ಅನ್ನುತ್ತೆ ಸ್ಯಾಂಡ್ಲಿ ಗ್ಲೋಬಲ್ ಸಂಸ್ಥೆ. ಅದಷ್ಟೇ ಅಲ್ಲ, ಮೋದಿಯವರು ಕೂಡ ಇದನ್ನೇ ಹೇಳ್ತಿದ್ದಾರೆ. ಏಷ್ಯಾದ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿರುವ ಭಾರತ ಮುಂದಿನ ದಿನಗಳಲ್ಲಿ ವಿಶ್ವದ ಆರ್ಥಿಕ ಶಕ್ತಿಯಾಗಿ ಆಗುತ್ತೆ ಎನ್ನುವಂತಹ ಮಾತುಗಳನ್ನು ಈಗ ಎಲ್ಲಂದರಲ್ಲೇ ಮೋದಿಯವರು ಹೇಳ್ತಿದ್ದಾರೆ. ಹಾಗಾದರೆ ನಾವು ಯಾವೆಲ್ಲ ದೇಶಗಳನ್ನು ಹಿಂದೆ ಹಾಕಬೇಕು, ಯಾವೆಲ್ಲ ದೇಶಗಳನ್ನು ಟಾರ್ಗೆಟ್ ಮಾಡಬೇಕು, ಅವೆಲ್ಲವನ್ನು ನೋಡೋಣ ಬನ್ನಿ. ಎಸ್ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ವಿಶ್ವದ ಆರ್ಥಿಕತೆಯಲ್ಲಿ ಇದೀಗ ಅಮೆರಿಕ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇನ್ನು 2ನೇ ಸ್ಥಾನವನ್ನು ಚೀನಾ ಪಡೆದುಕೊಂಡಿದ್ರೆ, 3ನೇ ಸ್ಥಾನವನ್ನು ಜಪಾನ್ ಪಡೆದುಕೊಂಡಿದೆ. ಇನ್ನು 4ನೇ ಸ್ಥಾನವನ್ನು ಜರ್ಮನಿ ಪಡೆದುಕೊಂಡಿದ್ರೆ, 5ನೇ ಸ್ಥಾನವನ್ನು ಭಾರತ ಪಡೆದುಕೊಂಡಿದೆ. ಈ ಭಾರತ ಇನ್ನು ಕೆಲವೇ ವರ್ಷಗಳಲ್ಲಿ ಈ ಏನು ಜರ್ಮನಿ ಮತ್ತು ಜಪಾನನ್ನು ಟಾರ್ಗೆಟ್ ಮಾಡಬೇಕಿದೆ, ಅವುಗಳನ್ನು ಹಿಂದೆ ಹಾಕಿ ಮುಂದೆ ಹೋಗಬೇಕಿದೆ. ಇನ್ನು ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಭಾರತದ ಟ್ರಿಲಿಯನ್ 3 ಟ್ರಿಲಿಯನ್ ಏನಿದೆ ಅದನ್ನು ಬೀಟ್ ಮಾಡಿ ನಾವು 5ಕ್ಕೆ ರೀಚ್ ಆದರೆ ಮಾತ್ರ 3ನೇ ಪ್ಲೇಸಿಗೆ ಬರ್ಬೋದು. ಅದು ಸಾಧ್ಯನಾ ಅಂದರೆ ಖಂಡಿತವಾಗಿಯೂ ಸಾಧ್ಯವಿದೆ. ಅದೆಲ್ಲವನ್ನ ಈಗ ಕಂಪ್ಲೀಟ್ ಆಗಿ ನಿಮ್ಮ ಮುಂದೆ ಇಡ್ತೀವಿ ನೋಡಿ. ಎಸ್ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರಲಿ, ವಿಶ್ವದ ಆರ್ಥಿಕತೆಯಲ್ಲಿ ನಂಬರ್ 1 ಸ್ಥಾನದಲ್ಲಿರುವ ಅಮೆರಿಕದ ಪ್ರಸ್ತುತ $25.5 ಟ್ರಿಲಿಯನ್ GDPಯೊಂದಿಗೆ ವಿಶ್ವದ ದೊಡ್ಡ ಆರ್ಥಿಕತೆಯಾಗಿದೆ. ಇದು ಇಡೀ ವಿಶ್ವದ GDPಯಲ್ಲಿ ಕಾಲು ಭಾಗವನ್ನು ಹೊಂದಿದೆ. ಅಂದರೆ ಟೋಟಲ್ ವರ್ಲ್ಡಲ್ಲಿ ಎಷ್ಟು GDP ಇದೆಯೋ ಅದರಲ್ಲಿ 0.25% ಅಂದರೆ 25%ನ್ನು ಅಮೆರಿಕ ಹೊಂದಿದೆ. ಇನ್ನು 2ನೇ ರಾಷ್ಟ್ರವಾಗಿರುವಂತಹ ಚೀನಾ 18 ಟ್ರಿಲಿಯನ್ ಗಾತ್ರದ ಬಜೆಟನ್ನು ಹೊಂದಿದೆ, GDPಯನ್ನು ಹೊಂದಿದೆ. ಅದು ಎಷ್ಟಾಗುತ್ತೆ ಅಂದರೆ 17.9% ಆಗಿದೆ ಸ್ನೇಹಿತರೆ. ಅಂದರೆ 100ನ್ನು ತೆಗೆದುಕೊಂಡ್ರೆ ಅದರಲ್ಲಿ ಸುಮಾರು 17.9% ಚೀನಾ ಹೊಂದಿದೆ. ಇನ್ನು ಜಪಾನ್ ಏನಿದೆ, ಈ ಜಪಾನ್ $4.2 ಟ್ರಿಲಿಯನ್ ಹೊಂದುವ ಮೂಲಕ ವಿಶ್ವದಲ್ಲಿ 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಆ ಸ್ಥಾನಕ್ಕೆ ಇದೀಗ ಭಾರತ ಟಾರ್ಗೆಟ್ ಇಟ್ಟಿರೋದು. ಇನ್ನು 4ನೇ ಸ್ಥಾನದಲ್ಲಿ $4 ಟ್ರಿಲಿಯನ್ ಹೊಂದಿರುವಂತಹ ಜರ್ಮನಿ ಇದೆ. ಇನ್ನು ಭಾರತ ಅದರ ನಂತರ ಇರುವಂತಹದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಅದೇ ಕಾರಣಕ್ಕೆ ಇದೀಗ ಭಾರತ ಜರ್ಮನಿ ಮತ್ತು ಜಪಾನನ್ನು ಟಾರ್ಗೆಟ್ ಮಾಡ್ತಿದೆ. ಇದೆಲ್ಲವೂ ಸಾಧ್ಯವಾಗುವ ಸಾಧ್ಯತೆ ಹೆಚ್ಚಿದೆ. ಯಾಕಂದರೆ ಭಾರತ ಇಡುತ್ತಿರುವ ಹೆಜ್ಜೆ ಆಗಿದೆ. ಹೌದು, ಭಾರತದ ಡಿಜಿಟಲ್ ಇಂಡಿಯಾ ರೂಪಾಂತರದಿಂದ ಕಾಮರ್ಸ್ ಕ್ಷೇತ್ರದ ಬೆಳವಣಿಗೆ ವೇಗವಾಗಿ ಹೆಚ್ಚಿದೆ. ಮುಂದಿನ ದಶಕದಲ್ಲಿ ಚಿಲ್ಲರೆ ಗ್ರಾಹಕ ಮಾರುಕಟ್ಟೆಯ ದೃಶ್ಯ ಕೂಡ ಬದಲಾಗಲಿದೆ. ಇದರಿಂದ ತಂತ್ರಜ್ಞಾನ ಮತ್ತು ಕಾಮರ್ಸ್ನ ಪ್ರಮುಖ ಬಹುರಾಷ್ಟ್ರೀಯ ಕಂಪನಿಗಳು ಭಾರತದತ್ತ ಆಕರ್ಷಿತವಾಗ್ತಿದೆ. 2030ರ ವೇಳೆಗೆ 1.1 ಬಿಲಿಯನ್ ಭಾರತೀಯರು ಇಂಟರ್ನೆಟ್ಟನ್ನು ಬಳಸ್ತಾರೆ. 2020ರಲ್ಲಿ ಅಂದಾಜು 500 ಮಿಲಿಯನ್ ಇಂಟರ್ನೆಟ್ ಬಳಕೆದಾರರಿದ್ದರು ಸ್ನೇಹಿತರೆ. ಅದರಲ್ಲೂ 4G ಮತ್ತು 5G ಸ್ಟಾರ್ಟಪ್ ಫೋನ್ಗಳ ಬಳಕೆ ಇತ್ತೀಚೆಗೆ ಹೆಚ್ಚಾಗಿರುವ ಕಾರಣ ಇದು ಹೆಚ್ಚಾಗುವ ಸಾಧ್ಯತೆ ಇದೆ. ಅದರಲ್ಲೂ ಕಾಮರ್ಸ್ ಬ್ರ್ಯಾಂಡ್ಗಳು, ಲಾಜಿಸ್ಟಿಕ್ಗಳು, ಸ್ಟಾರ್ಟಪ್ಗಳು ತ್ವರಿತ ಬೆಳವಣಿಗೆಯ ಕಾರಣದಿಂದ ಇವುಗಳು
ಅಂದ್ರೆ ಸಣ್ಣ ಪುಟ್ಟ ಕಂಪನಿಗಳು ಕೂಡ ಯೂನಿಕಾರ್ನ್ ಆಗಿ ಬದಲಾಗುವ ಸಾಧ್ಯತೆ ಇದೆ. ಇನ್ನೊಂದು ವಿಚಾರ ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಈ ದಶಕದ ಬೆಳವಣಿಗೆ ಏನಿದೆ, ಈ ಬೆಳವಣಿಗೆಯಲ್ಲಿ ಅತಿ ಹೆಚ್ಚು ವಿದೇಶಿ ಹೂಡಿಕೆ ಏನಿದೆ ಅದು ಭಾರತದಲ್ಲಿ ಆಗ್ತಾ ಇರುವಂಥದ್ದು ಒಂದು ಅಚ್ಚರಿಯ ಬೆಳವಣಿಗೆ. ಅದರಲ್ಲೂ ಕೂಡ ನಮ್ಮ ಭಾರತದ ಯುವ ಜನತೆ ಏನಿದೆ, ಇಡೀ ವಿಶ್ವಕ್ಕೆ ಹೋಲಿಸಿದರೆ ಅತಿ ಹೆಚ್ಚು ಯುವಕರು ಇರುವಂತಹ ದೇಶ ಯಾವುದು ಅಂದರೆ ಭಾರತ. ಇತ್ತೀಚೆಗೆ ಭಾರತದಲ್ಲಿ ಈ ಇಂಟರ್ನೆಟ್ ಬಳಕೆ ಇರಬಹುದು, ಈ ಏನು ಸೋಷಿಯಲ್ ಮೀಡಿಯಾ ಟ್ರೆಂಡ್ಗಳಿರಬಹುದು, ಮತ್ತು ತಂತ್ರಜ್ಞಾನ ಇರಬಹುದು, ನಾಲೆಡ್ಜ್ ಇರಬಹುದು, ಇದೆಲ್ಲವೂ ಇಂಪ್ರೂವ್ ಆಗ್ತಾ ಇದೆ. ಆ ಕಾರಣದಿಂದ ಭಾರತ ಮತ್ತಷ್ಟು ಬೆಳೀತಾ ಇದೆ. ಇದರ ಜೊತೆಯಲ್ಲಿ ಆದಾಯ ಕೂಡ ಹೆಚ್ಚುತ್ತಾ ಇದೆ, ವಾಣಿಜ್ಯ ಚಟುವಟಿಕೆಗಳು ಉತ್ತಮವಾಗಿ ನಡೀತಿವೆ. ಭಾರತದ GDP 2022ರಲ್ಲಿ $3.5 ಟ್ರಿಲಿಯನ್ ಇತ್ತು. ಇದೀಗ 2030ರ ವೇಳೆಗೆ $7.3 ಟ್ರಿಲಿಯನ್ ಏರಿಕೆಯಾಗಲಿದೆ ಎಂದು ಅಂದಾಜಿಸಲಾಗಿದೆ. ಇದು ಸಾಧ್ಯವಾದರೆ 2030ರ ವೇಳೆಗೆ ಜಪಾನ್ನ GDPಯನ್ನು ಹಿಂದಿಕ್ಕಿ ಭಾರತ ಮುನ್ನುಗ್ಗಲಿದೆ. ಏಷ್ಯಾ ಪೆಸಿಫಿಕ್ ಪ್ರದೇಶದ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಲಿದೆ. ಏಷ್ಯಾದ 2ನೇ ಮತ್ತು 3ನೇ ಬೃಹತ್ ಆರ್ಥಿಕತೆ ಇದು ಕೂಡ ಆಗಲಿದೆ. ಇನ್ನೊಂದು ವಿಚಾರ ನಿಮಗೆ ಗೊತ್ತಿರಲಿ ಸ್ನೇಹಿತರೆ, 2022ರಲ್ಲಿ ಭಾರತದ GDP ಗಾತ್ರ ಬ್ರಿಟನ್ ಮತ್ತು ಫ್ರಾನ್ಸನ್ನು ಹಿಂದಿಕ್ಕಿ ಮುನ್ನುಗ್ಗಿರೋದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದು. ಇನ್ನು ಭಾರತದ ಆರ್ಥಿಕತೆ ದೀರ್ಘಾವಧಿಯ ಮುನ್ನೋಟದ ಹಲವು ಅಂಶಗಳಿಂದ ಉತ್ತಮವಾಗಿದೆ. ದೇಶದ ಪ್ರಮುಖ ಧನಾತ್ಮಕ ಅಂಶವೆಂದರೆ ವೇಗವಾಗಿ ಬೆಳೆಯುತ್ತಿರುವ ಮಧ್ಯಮ ವರ್ಗ. ಇದರಿಂದ ಗ್ರಾಹಕ ವೆಚ್ಚದ ಪ್ರಮಾಣ ಏನಿದೆ ಅದು ಏರಿಕೆ ಆಗ್ತಾ ಇದೆ. ವೇಗವಾಗಿ ಬೆಳೆಯುತ್ತಿರುವ ದೇಶೀಯ ಗ್ರಾಹಕ ಮಾರುಕಟ್ಟೆ ಮತ್ತು ದೊಡ್ಡ ಕೈಗಾರಿಕಾ ವಲಯವು ಭಾರತವನ್ನು ಪ್ರಮುಖ ಹೂಡಿಕೆ ತಾಣವನ್ನಾಗಿ ಮಾಡಿದೆ. ಉತ್ಪಾದನೆ, ಮೂಲಸೌಕರ್ಯ ಮತ್ತು ಸೇವೆಗಳು ಸೇರಿ ಹಲವು ವಲಯಗಳಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳು ಭಾರಿ ಹೂಡಿಕೆ ಮಾಡ್ತಿವೆ. ಇನ್ನೊಂದು ವಿಶೇಷ ಏನಂದರೆ 2024ರ ಆರ್ಥಿಕ ವರ್ಷದಲ್ಲಿ ವಿಶ್ವದಾದ್ಯಂತ ಅತಿ ವೇಗವಾಗಿ ಬೆಳೆಯುತ್ತಿರುವ ದೇಶಗಳಲ್ಲಿ ಭಾರತ ಅಗ್ರಸ್ಥಾನದಲ್ಲಿದೆ. ಆಟೋಮೊಬೈಲ್, ಎಲೆಕ್ಟ್ರಾನಿಕ್ಸ್, ರಾಸಾಯನಿಕಗಳಂತಹ ಉತ್ಪಾದನಾ ಮಾಧ್ಯಮಗಳು, ಬ್ಯಾಂಕಿಂಗ್, ವಿಮೆ, ಆಸ್ತಿ ನಿರ್ವಹಣೆ, ಆರೋಗ್ಯ, ರಕ್ಷಣೆ, ಹಲವು ರೀತಿಯ ಸೇವಾ ಉದ್ಯಮಗಳು ಅನೇಕ ರೀತಿಯಲ್ಲಿ ತ್ವರಿತವಾಗಿ ಬೆಳವಣಿಗೆಯನ್ನು ಕಾಣ್ತಿವೆ. ಇನ್ನು ಕೈಗಾರಿಕಾ ಉತ್ಪಾದನೆ ಕೂಡ ಆದಷ್ಟು ವೇಗವಾಗಿ ಹೆಚ್ಚಾಗಿದ್ದು ಅದರಲ್ಲಿಯೂ ಸಾಕಷ್ಟು ಲಾಭ ಬರ್ತಿದೆ. ಅದಷ್ಟೇ ಅಲ್ಲದೆ ರಾಜಕೀಯ ಸ್ಥಿರತೆ ಕೂಡ ಇದೆ. ಹೌದು ಸ್ನೇಹಿತರೆ, ಇದೀಗ ಪಂಚರಾಜ್ಯ ಚುನಾವಣಾ ಫಲಿತಾಂಶ ಬಂದಿದೆ. ಅದಷ್ಟೇ ಅಲ್ಲದೆ ಒಂದು ರೀತಿ ರಾಜಕೀಯ ಸ್ಥಿರತೆ ಅನ್ನುವಂಥದ್ದು ಇರುವ ಕಾರಣ ಇದೀಗ ಮೋದಿಯವರು ಪದೇ ಪದೇ ಅದೇ ಮಾತನ್ನು ಹೇಳ್ತಾ ಇದ್ದಾರೆ. ತೀಸ್ರಿ ಬಾರ್ ಏನಾದರೂ ಅಂದರೆ 3ನೇ ಬಾರಿ ನಾನೇನಾದರೂ ಬಂದರೆ ಇಡೀ ವಿಶ್ವದ 3ನೇ ಆರ್ಥಿಕ ಶಕ್ತಿಯಾಗಿ ನಮ್ಮ ಭಾರತವನ್ನು ಮಾಡ್ತೀವಿ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಅದೇ ರೀತಿ ಅದು ಸಾಧ್ಯವೂ ಆಗಬಹುದು, ಯಾಕಂದರೆ ಆರ್ಥಿಕ ತಜ್ಞರು ಕೂಡ ಅದೇ ಮಾತನ್ನು ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಹೇಳೋದಾದರೆ ಏಷ್ಯಾದಲ್ಲಿ ಅತಿ ದೊಡ್ಡ 3ನೇ ಆರ್ಥಿಕ ಶಕ್ತಿಯಾಗಿರುವಂತಹ ಇಂಡಿಯಾ ಸದ್ಯದಲ್ಲೇ ಅಂದರೆ ಕೆಲ ವರ್ಷಗಳಲ್ಲಿಯೇ ವಿಶ್ವದಲ್ಲಿಯೇ ಟಾಪ್ 3 ಆರ್ಥಿಕ ಶಕ್ತಿಯಾಗಿ ಬೆಳೆಯೋದಂತೂ ಪಕ್ಕ. ಅದು ಆದಷ್ಟು ಬೇಗ ಆಗಲಿ ಅನ್ನೋದು ನಮ್ಮೆಲ್ಲರ ಆಶಯ. ಸ್ನೇಹಿತರೆ, ಇಂತಹದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲಯನ್ ಟಿವಿ ಕನ್ನಡ.